ಅವರ ತವರು ಜಿಲ್ಲೆ. ಅದೇ ಜಿಲ್ಲೆಯ ಬಡ ಕುಟುಂಬವೊಂದಕ್ಕೆ ಈವರೆಗೂ ಬೆಳಕಿನ ಭಾಗ್ಯವೇ ಸಿಕ್ಕಿರಲಿಲ್ಲ. ಹಾಗಾಗಿಯೇ ಆ ಮನೆಯಲ್ಲಿ ಮೇಣದ ಬತ್ತಿಯೇ ಬೆಳಕು ನೀಡುತ್ತಿದ್ದರೆ ಬೀದಿ ದೀಪದ ಬೆಳಕಿನಲ್ಲಿ ಮಕ್ಕಳು ಓದುತ್ತಿದ್ದರು. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿತ್ತು. ನಂಜನಗೂಡು ಪಟ್ಟಣದ ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿರುವ ಮೇದರ ಬೀದಿ ಬಡಾವಣೆಯ ಚನ್ನಜಮ್ಮ ಎಂಬುವವರ ಮನೆಯ ದುರಸ್ತಿ ಬಗ್ಗೆ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ನೊಂದ ಕುಟುಂಬ ಸರ್ಕಾರಿ ಕಚೇರಿಗೆ ಅಲೆದಾಡಿದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎಂದಿರಲಿಲ್ಲ. ವಿದ್ಯುತ್ ಸಂಪರ್ಕವಿಲ್ಲದೆ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗುತ್ತಿತ್ತು. ಮೇಣದ ಬತ್ತಿಯ ಬೆಳಕು ಮತ್ತು ಬೀದಿ ದೀಪದ ಕೆಳಗೆ ವಿದ್ಯಾರ್ಥಿಗಳು ಓದುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜನಸಂಗ್ರಾಮ ಪರಿಷತ್ ಗೌರವಾಧ್ಯಕ್ಷ ನಗರ್ಲೆ ಎಂ ವಿಜಯ್ ಕುಮಾರ್ ಅವರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದರು. ಈ ಸಂಬಂಧ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ದೀಪಾವಳಿ ಹಬ್ಬದ ದಿನವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂಬುದು ಸಿಟಿವಿ ನ್ಯೂಸ್ ವಾಹಿನಿಯ ಆಶಯವಾಗಿತ್ತು. ಈ ಸುದ್ದಿಯನ್ನು ವೀಕ್ಷಿಸಿದ ಚೆಸ್ಕಾಂ ಎಇಇ ಕಿರಣ್ ಕುಮಾರ್ ಅವರು ಚೆಸ್ಕಾಂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ರೈಲ್ವೆ ಗೂಡ್ಸ್ ಶೆಡ್ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಚಂದ್ರು ಸಿಟಿವಿ ನ್ಯೂಸ್ ವರದಿ ವೀಕ್ಷಿಸಿ ಸ್ವಂತ ಖರ್ಚಿನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮನೆಗೆ ದೀಪ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕಪಕ್ಕ ಮನೆಯವರಿಗೆ ನಾನು ಲೈಟ್ ಇದ್ದಾಗ ಬರ್ಕೋಬೇಕಾಯ್ತು. ಓದೋಕ್ಕೆ ಬರೋಕ್ಕೆ ತುಂಬ ತೊಂದರೆ ಇದ್ದಿತ್ತು ಸರ್. ಅಂದಮೇಲೆ ನಮ್ಮ ತಾಯಿಯವರು ಏನಾರ ಹುಡುಕ್ಬೇಕು, ಏನಾರು ಎತ್ಕೋಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಫೋನ್ ಟಾರ್ಚು ಇಲ್ಲ ಯಾವ್ದಾರು ಟಾರ್ಚ್ ಇಸ್ಕೊಂಡು ನಾನು ನೋಡಬೇಕಾಗಿತ್ತು ಸರ್. ತುಂಬ ತೊಂದರೆ ಆಗಿತ್ತು ಸರ್. ಬೆಳಗ್ಗೆ ಬಂದಮೇಲೆ ಸ್ವಲ್ಪ ಏನಾರ ಎತ್ಕೋಬೇಕು, ಕಲಿಬೇಕು, ಓದೋಕ್ಕೆ ಬರೋಕ್ಕೆ ತುಂಬ ಅನುಕೂಲ ಆಗಿದೆ ಸರ್. ತುಂಬ ಖುಷಿ ಆಯ್ತಿದೆ ಸರ್. ಅದು ಅಲ್ಲದೆ ಸರ್, ಇವತ್ತು ಇವ್ರು ನೋಡೇ ಇರಲಿಲ್ಲ ಸರ್. ಇವತ್ತು ನಾನು ಇವ್ರು ನೋಡಿದೆ ಸರ್. ಇವರಿಂದ ನಮಗೆ ತುಂಬ ಅನುಕೂಲ ಆಗೈತೆ ಸರ್. ದೀಪಾವಳಿ ಹಬ್ಬದ ದಿನವೇ ಚನ್ನಜಮ್ಮ ಅವರ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು ನೊಂದ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಿಟಿವಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಫಲಶ್ರುತಿಯಾಗಿದೆ. ಟಿವಿ ನ್ಯೂಸ್ ಅವ್ರ ಚಾನಲ್ ಅವರು ನಮ್ಮ ಮನೆಗೆ ಕರೆಂಟ್ ಇಲ್ಲದರಿಂದ ಅವರು ಮನೆಗೆ ಬಂದು ವಿಚಾರಣೆ ಮಾಡಿದ್ರು ಸರ್. ಯಾಕಿಲ್ಲ, ಯಾವಾಗಲಿಂದ ಇಲ್ಲ ಅಂತ ಕೇಳಿದ್ರು. ಅದಕ್ಕೆ ಸರ್ ನಾನು ಹುಡುಕಾಗಿಂದ ಇಲ್ಲ, ನಂಗೆ ಬರೆಯೋಕ್ಕೆ ಓದೋಕ್ಕೆ ತುಂಬ ಕಷ್ಟ, ಅವರೇ ಮನೆಗೆ ಹೋಗೋಕ್ಕೆ ತುಂಬ ಕಷ್ಟ ಆಗಿತ್ತು ಸರ್. ಅದಕ್ಕೆ ಇವರು ಬಂದು ಏನಕ್ಕಪ್ಪ ಹಂಗೆ ಹೇಳ್ಬಿಟ್ಟು ಸರ್ ನ್ಯೂಸ್ ಚಾನಲ್ಗೆ ಹಾಕಿದ್ರು. ಆಮೇಲೆ ಇವರು ಎಲ್ಲ ಬಂದು ಕರೆಂಟ್ ಹಾಕೋದು ಸರ್. ಆಮೇಲೆ ಓದೋಕ್ಕೆ ಬರೆಯೋಕ್ಕೆ ಸರ್ ಅವ್ರವ್ರ ಮನೆಗೆ ಓದೋಕ್ಕೆ ಬರೆಯೋಕ್ಕೆ ಕರೆಂಟು ಲೈಟ್ ಕಂಬದ ಮುಂದೆ ಬರೆಯೋಕ್ಕೆ ಸರ್ ತಪ್ಪಿತ್ತು ಸರ್. ನಮ್ಮ ತಾಯಿ ನಮ್ಮ ಕುಟುಂಬದಿಂದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಸರ್. ತುಂಬ ಸಂತೋಷ ಆಗುತ್ತೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.